ಹೇಳಿದ್ರು ಅವರು. ಅದೇನ ಸುಳಿ ಮುಂದೆ ಅದು ಹೇಳಬಾರ್ದತ್ತ, ಅವ್ರ ಮುಂದೆ ಇದು ಹೇಳಬಾರ್ದತ್ತ, ಇದಕ್ಕೆ ಕರೆದು ಕೆರವಿಲಿ ಹೊಡಿ ಅಂದ್ರತ್ತ. ಹೌದು ನೋಡ್ರಿ, ಒಂದು ವಚನ ಹೇಳ್ಬೇಕಾದ್ರೆ ಅದಕ್ಕೆ ತಾತ್ಪರ್ಯ ಇರಬೇಕು, ಅದಕ್ಕೆ ಅರ್ಥ ಇರಬೇಕು, ಆ ಸಂದರ್ಭ ಅದಕ್ಕೆ ಹೊಂದಾಣಿಕೆ ಆಗಬೇಕು. ಹೌದ್ರಪ್ಪ ಹೌದು. ಹೌದಲ್ಲ, ಅದಕ್ಕೆ ಜ್ಞಾನಿ ಎಲ್ಲಕ್ಕೆ ಬರ್ತದ. ನಿಮಗೊಂದು ಮಾತು ಹೇಳ್ತೀನಿ, ಕಟ್ಟಿದ ಲಿಂಗವ ಕಿರಿದು ಮಾಡಿ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ. ಹೌದಪ್ಪ ಹೌದು ಹೌದು. ಲಟ್ಟಿ ಮೂಳರನ್ನು ಕಂಡರೆ ಕರೆದು ಎಡಪ್ಪಾದ ರಕ್ಷೆಯಿಂದ ಹೊಡಿಯಂದ, ಲೊಟಲೊಟನೆ ಹೊಡಿಯಂದಾತ ನಮ್ಮ ಎಂಬಗಿರ. ಪರಮಾತ್ಮನಂತವ ಆತ್ಮಲಿಂಗನಂತದು ಮೊದಲೇ ಲಿಂಗ ಕಟ್ಟ್ಯಾನ. ಈ ಲಿಂಗ ಇರ್ಲಿಕ್ಕಾಗಿ ಇದು 3.5 ಮೊಳದ ಶರ, ಇದೇನು ಬೆಟ್ಟದಂತ ಲಿಂಗ ಅದಲ್ಲ, ಇದು ನಾನೇ ಶಾಣ್ಯ, ನನ್ನಂತ ಶಾಣ್ಯರೇ ಯಾರೂ ಇಲ್ಲ ಹೇಳ್ತದ್ರಿ ಅನ್ನುವ ಗರ್ವದಿಂದ ನೀವೇನು ಆತ್ಮಲಿಂಗ ಮರೆತು ಬೆಟ್ಟದ ಲಿಂಗ ಹೌದನ್ನತ್ತೀರಲ್ಲ ಮಾಸ್ತರವರ. ಇಂಥ ಹೊಟ್ಟಿ ಮೂಳರನ್ನು ಕರು ಎಡಪ್ಪಾದ ರಕ್ಷೆಯಿಂದ ಈ ಕೂಡಿರ್ತಕ್ಕಂಥ ದೈವ ಎದರಲ್ಲೇ ಹೊಡಿತೀರಿ, ಹೊಡ್ರಿ, ನಾನು ಹೇಳಲ್ಲ. ಹೌದಪ್ಪ ಹೌದು. ಯಾಕಂದ್ರ ಮದವಣ್ಣ ಮುತ್ತವ್ರ ಒಂದು ಮಾತು ಹೇಳ್ತಿರು, ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ. ಹೌದೌದು. ಏನು ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ, ಎತ್ತಿಗೊಪ್ಪು ಕಾರುಣಿಕರಿ ಕತ್ತಿಗೊಪ್ಪುದಲ್ಲ ಅಂತ ಹೇಳಿ ಮಹಾತ್ಮರು ಹೇಳ್ತಿರು. ಓ ಬೋರ್ಗಿ ಸಾಹೇಬ್ರ, ಚಿನ್ಗಿ ಸಾಹೇಬ್ ಮುತ್ತ ತುಳಿದಂತ ಪುಣ್ಯ ಫೌಡದು. ಇಲ್ಲಿ ಕಾರುಣಿ ಎತ್ತಾಗಿಳ್ರಿ ಹೊರತ ಕತ್ತಿ ಹಂಗ ಮಾತಾಡಿ ಕತ್ತಿ ಆಗಬೇಡ್ರಿ. ಇದು ನಿಮಗೊಂದು ಕಳಕಳಿ ವಿನಂತಿ ಅದ. ಹೌದು, ಬಿಡಿಬೇಡ ಸಡ್ಲ. ತಪ್ಪ ಇದು ನಿಮಗಲ್ಲ, ತಪ್ಪ ಇದು ನಿಮಗಲ್ಲ. ಯಾಕಂದ್ರೆ ಹೇಳಿದ್ರು ಅವರು ಗುರುಗಳು ಅದಾರ್ರಿ, ಅವ್ರ ಮುತ್ಯಾಗಳು ಅದಾರ. ನಿನಗೆ ತಿಳಿತಿತ್ಲ, ನಿಮ್ಮ ಮುತ್ಯಾಗಳಿಗೆ ಫೋನ್ ಹಚ್ಚಿ ಕೇಳತ್ತ, ಸಾಹೇಬ್ರ ಬಿಟ್ಟ ಆ ಓದ್ಲಾರ್ದೆ ನೀವೇ ಈ ಫಳ್ಯಾಗ ನಮ್ಮ ಕಾಕುನ ಆಶೀರ್ವಾದದಿಂದ ಇಟ್ಟು ಬಾಯಿ ಓದ್ತಿರಂದ್ರ ಬಿಟೆಕ್ ಸಿವಿಲ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಇಂಜಿನಿಯರ್ ಅದ, ನಮ್ಮ ಮುತ್ಯಾಗ ಫೋನ್ ಹಚ್ಚು ಗರಜ ಅನ್ನದ. ಹೌದಲ್ಲ, ನಮ್ಮ ಮುತ್ಯಾಗಳ ಬಳಿ ಫೋನು ಇಲ್ಲ, ನಮ್ಮ ಮುತ್ಯಾಗಳ ಬಳಿ ಫೋನು ಇಲ್ಲ, ಅದರ ಗರಜನು ಇಟ್ಟಿಲ್ಲ. ಯಾಕಂದ್ರೆ ಮೊಮ್ಮಗ ಬೇಕಾದಂಥ ಗಡಿ ಇದ್ರು ಅದನ್ನು ಡಬ್ಬ ಚಿತ್ತ ಮಾಡಿ ಒಯ್ಯುವಂಥ ಶಕ್ತಿ ಮನೆಯಾಗೆ ಕೊಟ್ಟು ಕಳಿಸ್ಯಾನ. ಹೊಳ್ಳಿ ಫೋನ್ ಹಚ್ಚು ಗರಜ ಬರೋದಿಲ್ಲ. ವಾಡಗದ್ಯೋ ಏನು ಮಂದಿ ಅದ್ಯೋ, 10 ರುದ್ರ ಪೂಜೆ ಮಾಡಿ ದಶಾನನ ನೆನೆಸ್ಕೊಂಡು ಅಹಂಕಾರ ನಿನ್ನಲ್ಲಿದ್ರೆ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ ಅಂತ ಹೇಳಿದ್ರು ನೋಡಿ. ಅದರಂತೆ ಬೋರ್ಗಿ ಸಾಹೇಬ್ರ 30 ವರ್ಷ ನಾ ಸೇವಾ ಮಾಡಿದ 3 ವರ್ಷದ ಹುಡುಗ ಇದು ಗಪ್ ಅಂದ್ರೆ ಚುಪ್ಪು ಕೂತಿತ್ತ. ಏನಾರ ನಿಮ್ಮ ಅಹಂಕಾರ ನಿಮ್ಮಲ್ಲಿ ತಂದು ಉಟ್ಟಿಗೆ ಸುಮಾರು ಮುತ್ತಾನ ಮೊಮ್ಮಗಾಗಿ ಉಟ್ಟಿಗೆ ರಾಹುಲ್ ಮಾಸ್ತರ್ ಹೊಟ್ಟಿ ಬಂದು ನಿಮ್ಮ ಗರ್ವಹರಣ ಮಾಡ್ತಾನೆ. ಎಚ್ಚರಲ್ಲೇ ಹಾಡಿಕೆ ಮಾಡ್ರಿ, ಬಿಡಬೇಡ ಹೇಳಿದ್ರು ನೀವು. ಅದು ಮೈನೂದಿನ ಚಿಸ್ತದು ಹೆಸರಾರಿ ಕರೆಕ್ಟ್. ಈ ಕುಡಿರ್ತಕ್ಕಂಥ ದೈವಕ್ಕ ಅಂಜಬೇಡ ಹೊಟ್ಟೆ 4ನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರ, ಎಲ್ಲಿಲ್ಲದ ಘಾಣದಲ್ಲಿ ಎಣ್ಣೆ ಉಂಟೆ, ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ, ಸುಳ್ಳು ಮಾತಾಡಿದ್ದಲ್ಲಿ ಸತ್ಯ ಉಂಟೆ, ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ, ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ. ನೋಡ್ರಿ, ಎಲ್ಲಿರ್ಲಾರ ಗಾಣಿನೊಳಗ ಎಟ್ಟು ಗಾಣಿ ಹೊಡೆದ್ರೆ ಎಣ್ಣೆ ಬಿದ್ದಿತ್ತು ಬೀಳಂಗಲ್ರಿ. ಇಲ್ಲ, ನೀವು ಸಿದ್ಧ ಅಂತ ತೀರ್ಥ ನಿಂಬಲ್ಲಿ ಅದು ನಿಮಗೆ ಬರ್ತದ. ಹಾ, ಮತ್ತ
ಈ ರಸ್ತಾದೊಳಗ ನಾವು ನಡೀತಿರ್ತಕ್ಕಂಥ ರಸ್ತಾದೊಳಗೆ ತುಡುಗರದಾರಂದ್ರ ನಾವು ಬೇಕಾದಟ್ಟು ಗಳಿಕೆ ಮಾಡಿದ್ರೆ ಆ ರಸ್ತಾದೊಳಗೆ ನಮ್ಮ ಗಳಿಕೆ ನಿಂತಿತ್ತೇವೆ ನೀವು ಹಾ ನಿಂದಿರುವುದಿಲ್ಲ. ಹಂಗ ಇವತ್ತ ನಾವು ಮಾತಾಡ್ತಿರ್ತಕ್ಕಂಥ ಮಾತ ಎದುರಿನವರು ಏನರೇ ಮಾಡಿ ಸುಳ್ಳೇ ಮಾಡ್ಲಾಕ ಕೂತೀರಂದ್ರ ನಮ್ಮ ಕರೆ ಅವ್ರ ಮುಂದೆ ನಾಟಿತ್ತೇನು ಸುಳ್ಳು ಮಾಡ್ಲಕತ್ತಾರ್ರಿ ಅವರು. ಹಂಗ ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ಅಂತ ಹೇಳಿ ಹೇಳ್ತಾರೆ ಮಾತುಮರು. ಹೌದೌದು ಹೇಳಿದ್ರು ಅವರು ಅದೇನ ಸುಳ್ಳಿ ಮುಂದೆ ಅದು ಹೇಳಬಾರ್ದತ್ತ, ಅವ್ರ ಮುಂದೆ ಇದು ಹೇಳಬಾರ್ದತ್ತ, ಇದಕ್ಕೆ ಕರೆದು ಕೆರವಿಲಿ ಹೊಡಿ ಅಂದ್ರತ್ತ. ಹೌದು ನೋಡ್ರಿ, ಒಂದು ವಚನ ಹೇಳ್ಬೇಕಾದ್ರೆ ಅದಕ್ಕೆ ತಾತ್ಪರ್ಯ ಇರಬೇಕು, ಅದಕ್ಕೆ ಅರ್ಥ ಇರಬೇಕು, ಆ ಸಂದರ್ಭ ಅದಕ್ಕೆ ಹೊಂದಾಣಿಕೆ ಆಗಬೇಕು. ಹೌದ್ರಪ್ಪ ಹೌದು. ಹೌದಲ್ಲ, ಅದಕ್ಕೆ ಜ್ಞಾನಿ ಎಲ್ಲಕ್ಕೆ ಬರ್ತದ. ನಿಮಗೊಂದು ಮಾತು ಹೇಳ್ತೀನಿ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ. ಹೌದಪ್ಪ ಹೌದು ಹೌದು. ಲಟ್ಟಿ ಮೂಳರನ್ನು ಕಂಡರೆ ಕರೆದು ಎಡಪ್ಪಾದ ರಕ್ಷೆಯಿಂದ ಹೊಡಿಯಂದ ಲಟಲಟನೆ ಹೊಡಿಯಂದ ಆತ ನಮ್ಮ ಎಂಬಗಿರ ಅಡಿ ಬಿಡಿಬೇಡ. ಪರಮಾತ್ಮನಂತವ ಆತ್ಮಲಿಂಗನಂತದು ಮೊದಲೇ ಲಿಂಗ ಕಟ್ಟ್ಯಾನ. ಈ ಲಿಂಗ ಇರ್ಲಿಕ್ಕಾಗಿ ಇದು 3.5 ಮೊಳದ ಸರ, ಇದೇನು ಬೆಟ್ಟದಂತ ಲಿಂಗ ಅದಲ್ಲ, ಇದು ನಾನೇ ಶಾಣ್ಯ, ನನ್ನಂತ ಶಾಣ್ಯರೇ ಯಾರೂ ಇಲ್ಲ ಹೇಳ್ತದ್ರಿ ಅನ್ನುವ ಗರ್ವದಿಂದ ನೀವೇನು ಆತ್ಮಲಿಂಗ ಮರೆತು ಬೆಟ್ಟದ ಲಿಂಗ ಹೌದನ್ನತ್ತಿರಲ್ಲ ಮಾಸ್ತರವರ. ಇಂಥ ಒಟ್ಟಿ ಮೂಳರನ್ನು ಕರು ಎಡಪ್ಪಾದ ರಕ್ಷೆಯಿಂದ ಈ ಕೂಡಿರ್ತಕ್ಕಂಥ ದೈವ ಎದರನ್ನೇ ಹೊಡಿತೀರಿ ಹೊಡ್ರಿ, ನಾನು ಹೇಳಲ್ಲ. ಹೌದಪ್ಪ ಹೌದು. ಯಾಕಂದ್ರ ಮದವಣ್ಣ ಮುತ್ತವ್ರ ಒಂದು ಮಾತು ಹೇಳ್ತಿರು, ಯಾನ್ ಹೇಳ್ರಿ? ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ. ಹೌದೌದು. ಏನು ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ, ಎತ್ತಿಗೊಪ್ಪು ಕಾರುಣಿಕರಿ ಕತ್ತಿಗೊಪ್ಪುದಿಲ್ಲ ಅಂತ ಹೇಳಿ ಮಹಾತ್ಮರು ಹೇಳ್ತಿರು. ಓ ಬೋರ್ಗಿ ಸಾಹೇಬ್ರ, ಚಿನಗಿ ಸಾಹೇಬ್ ಮುತ್ತ ತುಳಿದಂತ ಪುಣ್ಯ ಪೌಳ್ಯದು. ಇಲ್ಲಿ ಕಾರುಣಿ ಎತ್ತಾಗಿಳ್ರಿ ಹೊರತ ಕತ್ತಿ ಹಂಗ ಮಾತಾಡಿ ಕತ್ತಿ ಆಗಬೇಡ್ರಿ. ಇದು ನಿಮಗೊಂದು ಕಳಕಳಿ ವಿನಂತಿ ಅದ. ಹೌದು, ಬಿಡಿಬೇಡ ಸಾಡ್ಲಾ. ತಪ್ಪ ಇದು ನಿಮಗಲ್ಲ, ತಪ್ಪ ಇದು ನಿಮಗಲ್ಲ. ಯಾಕಂದ್ರ ನಿಮಗೊಂದು ಮಾತು ಹೇಳ್ತೀನು, ಕಾಡಿನೊಳಗ ಹುಲಿಗೆ ಕತ್ತಿಗೆ ಜಗಳ ಹತ್ತಿತ್ತು. ಹೌದು, ಏನು ಹುಲಿಗೆ ಕತ್ತಿಗೆ ಜಗಳ ಹತ್ತಿತ್ತು. ಆಕಾಶದ ವರ್ಣ ನೀಲಿ ಆದತ್ತೇಳಿ ಹುಲಿ ಹತ್ತಿತ್ತು, ಆಕಾಶದ ವರ್ಣ ಹಸುರಾದತ್ತೇಳಿ ಕತ್ತೆತ್ತಿತ್ತು. ವಾದ ನಡೀತು, ನಾ ಶಾಣ್ಯ ನೀ ಶಾಣ್ಯ, ನನ್ನಂತ ಶಾಣ್ಯರು ಯಾರು ಇಲ್ಲ ಅಂತೇಳಿ ಇಬ್ಬರು ನಡುವ ವಾದ ನಡೀತು. ಬ್ಯಾಡೇ ಬ್ಯಾಡ, ಇನ್ನು ಕಾಡಿನ ರಾಜ ಶಿವನ ಅವನೇ ನಮ್ಮ ನ್ಯಾಯ ಮಾಡ್ತಾನೆ ನಡ್ರಿ ಅಂತ ಹೇಳಿ ಹುಲಿ ಕತ್ತಿ ಕೂಡಿ ಶಿವಪ್ಪನ ಬಳಿ ಬಂದರು. ಅಲ್ಲಿ ಕೇಳ್ತಾರೆ, ಶಿವಪ್ಪ ನಮ್ಮಿಬ್ಬರ ನಡುವ ವಾದ ನಡೆದದ, ಕಾಡಿನ ರಾಜ ನೀ ಇವತ್ತು ನ್ಯಾಯ ಶುದ್ಧ ಮಾಡಬೇಕಾಗ್ಯದ. ಆಕಾಶವರ್ಣ ನೀಲಿ ಆದತ್ತೇಳಿ ನಾ ಹೇಳಿದ, ಹಸುರಾದತ್ತೇಳಿ ಕತ್ತಿ ಹೇಳಿದ, ಮತ್ತು ಯಾವಾಗ ಸತ್ಯನೇ ಅವಾಗ ಕಾಡಿನ ರಾಜ ಏನಂದ, ಆಕಾಶದ ವರ್ಣ ಹಸುರಾದತ್ತ ಹೇಳ್ದ, ಕತ್ತಿ ಹೌಸ್ ಹೆಚ್ಚಾಗಿ ಕುಣಿದಾಡ್ಕೊತ ಹೋಯ್ತು. ಹುಣಿಲಿ ಕತ್ತಿರ ದಬಾಷಿನೇ ಹುಲಿ ದುಃಖ ಮಾಡ್ಲಾತು. ಕಾಡಿನ ರಾಜ ಶಿವಪ್ಪ ನಿನ್ನ ಬಳಿ ನ್ಯಾಯ ಸಿಗ್ತದಂತ ಹೇಳಿ ನಾ ಬಂದಿದ್ರ ಏಕೋಚಿತ ಒಂದು ಕತ್ತಿಗೆ ಹೌಸ್ ಮಾಡಿ ಕಳಿಸಿದಲ್ಲ, ಏಕೋಚಿತ ಒಂದು ಕತ್ತಿಗೆ ಹೌಸ್ ಮಾಡಿ ಕಳಿಸಿದಲ್ಲ. ಅವಾಗ ಕಾಡಿನ ರಾಜ ಶಿವಪ್ಪ ಹುಲಿಗೆ ಹೇಳ್ತಾನೆ, ಹುಲಿಯಪ್ಪ ತಪ್ಪ ಕತ್ತಿದಲ್ಲೋ, ತಪ್ಪು ನಿಂದದ. ಏನು ತಪ್ಪು ಕತ್ತಿದಲ್ಲ, ತಪ್ಪು ನಿಂದದ. ನೀ ಹುಲಪ್ಪಾಗಿ ಕತ್ತಿ ಸಂಗಟ ವಾದ ಹಾಕ್ಲತ್ತಿದಲ್ಲ, ಅದು ನಿನ್ನ ತಪ್ಪದ, ಅದು ನಿನ್ನ ತಪ್ಪದ ಅಂತ ಹೇಳ್ದು ನೋಡ್ರಿ. ಹೌದು ಹೌದು. ಇವತ್ತು ಚಿನಗಿ ಸಾಬ್ ಮುತ್ಯಾನ ಪುಣ್ಯ ಪೌಳಿ ಒಳಗೆ ನಂದು ದಗದ ಹಂಗೆ ಆಗ್ಯದ. ಕಪ್ಪಿ ಸಂಗಟ ಕಪ್ ಕಪ್ ಮಾಡೋದು ಯಾವ್ದ್ರಿ? ಹುಲಪ್ಪಾಗಿ ಅವ್ರಿಗೆ ನಾನಲ್ಲ, ಎದರ ಸಂಗಟ ವಾದ ಹಾಕ್ಲತ್ತನು, ಎದಕ್ಕೆ ಹೋಲಿಸ್ತಿರೋದು ನೀವೇ ತಿಳ್ಕೊರಿ.
ಹೇಳಿದ್ರಿ ನೀವು ಇದು ಸಣ್ಣ ಹುಡುಗದ, ಇದು 3 ವರ್ಷದ, ಇಷ್ಟು ವರ್ಷ ಸೇವಾ ಮಾಡಿದವ್ರು ನಾವು, ಅದಕ್ಕೆ ಏನ್ ತಿಳಿತದ? ಸಣ್ಣ ಹುಡುಗ ಮಾತಾಡ್ಬೇಕಾದ್ರೆ ನೀವು ಇಬ್ಬರು ಮಾತಾಡ್ತಿರಂದ್ರೆ ವಿಚಾರ ಮಾಡ್ತಿರ್ತಕ್ಕಂಥ ಮಾತದ. ಸಣ್ಣ ಹುಡುಗನ ಧಮಕ್ಕೆ ಇರ್ತದ. ಹೌದು ಹೌದು. ಯಾಕ 10 ರುದ್ರ ಪೂಜೆ ಮಾಡಿ ದಶಾನನ ನೆನೆಸ್ಕೊಂಡ ದಶಕಂತ ರಾವಣ ನನ್ನಂತ ಭಕ್ತಿನ ಜಗತ್ತದೊಳಗೆ ಯಾರೂ ಮಾಡಿಲ್ಲ ಅಂತ ಹೇಳಿ ಗರ್ವ ಬಂದಿತ್ತು. ಹೇಳಿದ್ರು ನಮ್ಮ ಪತ್ತಾರ್ ಸಾಹೇಬ್ರು, ಎಷ್ಟು ತಿಳಿಯವ ಅಲ್ಲಿ ಹಿಡಿದು ಬಂದ್ರು. ಆದ್ರ ಬಾಲಿ ಸಂಗಟ ಸೋತ, ಸಹಸ್ರ ಜನನ ಸಂಗಟ ಸೋತ, ಎಲ್ಲಿ ಹೋದ್ರು ನಾ ಸೋಲಿಗೀಡಾಲತ್ತಿದ. ಯಾ ಪಕ್ಷಿದಿಂದ ಸಾವಿಲ್ಲ, ಯಾ ಪ್ರಾಣಿದಿಂದ ಸಾವಿಲ್ಲ, ನನ್ನ ಸಾವು ಎದರಿಂದ ಅದ ಅಂತೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡ್ಬೇಕಂತೇಳಿ ರಾವಣ ಬರ್ತಿದ್ದ. ಶಿವ ಪಾರ್ವತಿ ಏಕಾಂತದೊಳಗಿದ್ರು. ಹೌದು ಹೌದು. ಆ ಬಾಗಿಲ ಹೊರಗೆ ನಂದಿ ಕೂತಿತ್ತು. ರಾವಣ ಆಕ್ರೋಶದಿಂದ ಹೊತ್ತಿದ. ನನ್ನಂತ ಭಕ್ತಿ ಮಾಡಿದವ್ರು ಯಾರಿಲ್ಲ ಅಂತ ನಂದಿ ಹೇಳ್ತದ. ಏನ್ ಹೇಳ್ತದ ನಂದಿ? ಶಿವ ಪಾರ್ವತಿ ಏಕಾಂತದೊಳಗಾರಪ್ಪ, ನೀವು ಒಳಗೆ ಹೋಗ್ಲಕ್ಕೆ ಹೋಗ್ಬೇಡತ್ತು. ನಿಂದ್ಯಾರು ಕೇಳ್ತಾರ? 10 ರುದ್ರ ಪೂಜೆ ಮಾಡಿದ, ದಶಾನನ ಅನಿಸ್ಕೊಂಡಿದ, ದಶಕಂಠ ಅನಿಸ್ಕೊಂಡಿದ ಅಂತೇಳಿ ಜಂಬ ಕೊಚ್ಕೊಳತ್ತ. ಅವಾಗ ನಂದಿ ರಾವಣಗೆ ಶಾಪ ಕೊಡ್ತದ. ಅದು ರಾಜರು ಯಾವಾಗ ಇರ್ಲಕ್ಕ, ದೇಶದ ಯಾವಾರಿಗೆ. ನೋಡ್ರಿ, ಇವತ್ತು ಉಮದಿ ಮ್ಯಾಳ್ದಾಗ ಬೋರ್ಗಿ ಆಸಿಂಪೀರ್ ಬಾಯಿಗಳು ಮಾತಾಡ್ಲಕ್ಕೆ ಬಂದಾರಂದ್ರೆ ನಂದು ಉತ್ತು ಕರೆಕ್ಟ್ ಅತ್ತಾರ. ಮತ್ತು ಅದನ್ನು ಬಿಟ್ಟು ಚಡ್ಚನ ಆಸಿಂಪೀರ್ ಬಾಯಿ ಅಂದ್ರೆ ನಡೀತದೇನು? ನಡೆಯಗಲ್ರಿ. ಇವ್ರು ಏನತ್ತಾರ ಗೊತ್ತದೇನು? ಅದು ಚಡ್ಚಣರು ಇರಲಿ, ಉಮದಿಯರು ಇರಲಿ, ಬೋರಿಗರು ಇರಲಿ, ಆಸಿಂಪೀರ್ ಬಾಯಿ ಅನ್ನೋ ಹೆಸರು ಬಂದದು ಮುಗಿತತ್ತ. ಹಂಗಿಲ್ಲ, ಚಡ್ಚನ ಆಸಿಂಪೀರ್ ಬಾಯಿನೇ ಬ್ಯಾರೆ, ಬೋರ್ಗಿ ಆಸಿಂಪೀರ್ ಬಾಯಿನೇ ಬ್ಯಾರೆ. ಇದು ಹಿಂಗೆ ಉತ್ತರದ. ಮತ್ತು ಇನ್ನೂ ಒಂದು ಮಾತು ಕೇಳಿದ್ರಿ, ಇಸ್ಲಾಮ ಧರ್ಮದೊಳಗ ಏನು, ಇಸ್ಲಾಮ ಧರ್ಮದೊಳಗ ಅಣ್ಣ ತಂಗಿಗೆ ಲಗ್ನಾಗ್ಯದ. ಆದರೆ ಇಲ್ಲಿ ಮೌಲಾಲಿ ಶರಣರಿಗೆ ಬೀಬಿ ಫಾತಿಮಾ ಕೊಡ್ಬೇಕಾದ್ರ ಮಗಳ ಸ್ವರೂಪಿಯಾದಂಥ ಬೀಬಿ ಫಾತಿಮಾಗ ಕೊಡ್ಲಾಕ ಏನ ಕಾರಣ ಅಂತ ಹೇಳಿ ನೀವು ಪ್ರಶ್ನೆ ಮಾಡಿದ್ರಿ. ಹಿಂಗೆ ಪ್ರಶ್ನೆ ಮಾಡ್ಯಾರ್ರಿ. ಇಂಥವು 100 ಅಲ್ಲ 1000 ಕೇಳ್ರಿ. ನನ್ನ ಗುರು ಕೊಟ್ಟಿರ್ತಕ್ಕಂಥ ವಿದ್ಯಾದಿಂದ ನಿಮ್ಮ ಉತ್ತರ ಹೇಳಿಕೊಡುವಂಥ ಶಕ್ತಿ ಚಿನಿಗಿ ಸಾಬ್ ಮುತ್ಯಾಲಿಂಗರ ವಶ ಕೊಟ್ಟಾನ. ಹೌದಲ್ಲ? ನಿಮಗೊಂದು ಮಾತು ಹೇಳ್ತ, ಬೀಬಿ ಫಾತಿಮಾ ರೂಪವತಿ ಉಳ್ಳ ಹೆಣ್ಣಿದಳು. ಈ ಬೀಬಿ ಫಾತಿಮಾಗ ಕೈವಶ ಮಾಡ್ಕೋಬೇಕಂತೇಳಿ ಯಾರದ ನಡೆದಿತ್ತು? ಏಜಿದರ ಆಟ ನಡೆದಿತ್ತು. ಭಗವಂತನ ಆಕಾಶವಾಣಿ ಇತ್ತು. ಯಾರಲ್ಲಿ ಅಧರ್ಮದ, ಯಾರಲ್ಲಿ ಅಸತ್ಯದ, ಯಾರಲ್ಲಿ ಅನ್ಯಾಯದ, ಯಾರಲ್ಲಿ ಅಯುಷ್ಯದ ಅಂಥವರಿಗೆ ಈ ಧರ್ಮವತಿ ಪತಿವ್ರತಾನಂತ ಹೆಣ್ಣು ಮಗಳು ಜಗತ್ತದೊಳಗದಾಳ. ಈ ಹೆಣ್ಣು ಅವರಂತೆ ಆಗಬಾರ್ದು. ಯಾರಲ್ಲಿ ಧರ್ಮದ, ಯಾರಲ್ಲಿ ನ್ಯಾಯದ, ಯಾರಲ್ಲಿ ನೀತಿಯದ, ಯಾರ ಕೀರ್ತಿ ಜಗತ್ತದೊಳಗ ಅಜರಾಮರ ಉಳಿದಾದ ಅಂಥವ್ರ ಮಡದಿಯಾಗಿ ಈ ಬೀಬಿ ಫಾತಿಮಾ ಹೋಗಬೇಕಂತೇಳಿ ಭಗವಂತನ ಆಕಾಶವಾಣಿ ಇತ್ತು. ಅದೇ ಆಕಾಶವಾಣಿ ಪ್ರಕಾರ ಜಗತ್ತಿನೊಳಗೆ ದಾನಸೂರ ಮೌಲಾನ ಅಂತೇಳಿ ನಾಮ ಉಳಿದಿತ್ತು. ನ್ಯಾಯ ನೀತಿ ಧರ್ಮದಿಂದ ಜಗತ್ತದೊಳಗೆ ನಡೆದೋದಕ್ಕಾಗಿ ದಾನಸೂರ ಮೌಲಾನ ಅಂತೇಳಿ ಕೀರ್ತಿ ಉಳಿದಿತ್ತು. ಈ ಕಾರಣಕ್ಕಾಗಿ ಮೌಲಾಲಿ ಶರಣರಿಗೆ ಸ್ವಂತ ಮಗಳು ಅಂದ್ರೆ ಮಗಳು ಸ್ವರೂಪಿಯಾದಂಥ ಬೀಬಿ ಫಾತಿಮಾಗ ಕೊಡಬೇಕಾಗಿತ್ತು ಅಂತೇಳಿ ಇದು ನನ್ನ ವಾದದ. ಹೌದು. ಮತ್ತು ಇದರ ಬಿಟ್ಟು ಬ್ಯಾರೆ ಏನಾರೇ ಇತ್ತಂದ್ರೆ ಮುಂದಿನ ಸಂಧಿಗೆ ಹೇಳ್ರಿ. ನಮ್ಗೇನು, ಯಾಕಂದ್ರೆ ನಾನೇ ಶಾಣೆ ಆತ ನೀವು ಮಾತಾಡ್ತೀರ, ನಾ ಮಾತಾಡಂಗಿಲ್ಲ. ಯಾಕಂದ್ರೆ ಹೇಳಿದ್ರು ಅವರು ಗುರುಗಳು ಅದಾರ್ರಿ, ಅವ್ರು ಮುತ್ಯಾಗಳು ಅದಾರ. ನಿನಗೆ ತಿಳಿತಿತ್ಲ, ನಿಮ್ಮ ಮುತ್ಯಾಗಳಿಗೆ ಫೋನ್ ಹಚ್ಚಿ ಕೇಳತ್ತ, ಸಾಹೇಬ್ರ ಬಿಟ್ಟ ಆ ಓದ್ಲಾರ್ದೆ ನೀವೇ ಈ ಫಳ್ಯಾಗ ನಮ್ಮ ಕಾಕುನ ಆಶೀರ್ವಾದದಿಂದ ಇಟ್ಟು ಬಾಯಿ ಓದ್ತಿರಂದ್ರೆ BTech ಸಿವಿಲ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಇಂಜಿನಿಯರ್ ಅದ. ನಮ್ಮ ಮುತ್ಯಾಗ ಫೋನ್ ಹಚ್ಚು ಗರಜ್ ಏನದ? ಬಿಡ್ಬೇಡ ಸಣ್ಣ. ಹೌದಲ್ಲ? ನಮ್ಮ ಮುತ್ಯಾಗಳ ಬಳಿ ಫೋನು ಇಲ್ಲ, ನಮ್ಮ ಮುತ್ಯಾಗಳ ಬಳಿ ಫೋನು ಇಲ್ಲ, ಅದರ ಗರಜನು ಇಟ್ಟಿಲ್ಲ. ಯಾಕಂದ್ರೆ ಮೊಮ್ಮಾಗ ಬೆಕ್ಕಾದಂಥ ಗಡಿ ಇದ್ರು ಅದನ್ನು ಡಬ್ಬ ಚಿತ್ತ ಮಾಡಿ ಒಗೆಯುವಂಥ ಶಕ್ತಿ ಮನೆಯಾಗೆ ಕೊಟ್ಟು ಕಳಿಸ್ಯಾನ. ಒಳ್ಳೆ ಫೋನ್ ಹಚ್ಚು ಗರಜ ಬರೋದಿಲ್ಲ. ಅದಕ್ಕೆ ಇರಲಿ ಆತ್ಮೀಯ ಬಂಧುಗಳೇ. ಇನ್ನೊಂದು ಮಾತು ಕೇಳಿದ್ರು, ಏನಂದ್ರ ಇಮಾಮ ಹಸನ
ಮತ್ತು ಇಮಾಮ ಹುಸೇನರು ಹುಟ್ಟಿದ ಬಳಿಕ ಮೊಟ್ಟ ಮೊದಲ ಅವರಿಗೆ ಯಾರು ನೋಡಿದ್ರು ಅನ್ನಂತ ಮಾತು ನೀವು ಕೇಳ್ಯಾರಿ ನಮ್ಮ ಒಂದು ಹಿರಿಯರು ಹೇಳಿರ್ತಕ್ಕಂಥ ಒಂದು ವಾಣಿ ಪ್ರಕಾರ, ನಮ್ಮ ಗುರು ನಮಗೆ ಬುದ್ಧಿ ಕೊಟ್ಟಿರ್ತಕ್ಕಂಥ ಪ್ರಕಾರ, ಮಕ್ಕಳು ಹುಟ್ಟಿರ್ತಕ್ಕಂಥ ಸಮಯದೊಳಗ ಪ್ರವಾದಿ ಮೊಹಮ್ಮದ್ ಪೈಗಂಬರ ಇಮಾಮ ಹಸನೈನರ ಅಜ್ಜ ಆಗಿರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ ಪ್ರವಾದಿ ನಬಿ ಸಾಬ್ ಶರಣರ ಒಬ್ಬರಿಗೆ ಸುದ್ದಿ ಮುಟ್ಟಿಸ್ಲಕ್ಕೆ ಯಾರು ಹೋದ್ರು? ಜುಬ್ರಾಯಿಲ್ ಶಿವದೂತರು ಹೋದ್ರು. ನಿಮ್ಮ ಮಕ್ಕಳು ಹುಟ್ಟಿ ಬಂದಾರ, ನಿಮ್ಮ ಮೊಮ್ಮಕ್ಕಳು ಹುಟ್ಟಿ ಬಂದಾರ, ಈಗ ನೀವು ಬರಬೇಕಾಗ್ಯದ ಅಂದ ಕಾಲಕ್ಕೆ ಪ್ರವಾದಿ ಪೈಗಂಬರ ನಬಿ ಸಾಬ್ ಶರಣರು ಹೋಗಿ ಅವರು ಎರಡೂ ಮಕ್ಕಳಿಗೆ ತನ್ನ ಕೈಯಿಂದ ನೋಡಿ, ತನ್ನ ಕಣ್ಣಿನಿಂದ ನೋಡಿ, ಕೈ ತೋಳದೊಳಗೆ ಇಟ್ಟುಕೊಂಡು ಒಂದು ಕಿವಿ ಒಳಗ ಅಜಾನ ಕೊಟ್ಟಾರ, ಇನ್ನೊಂದು ಕಿವಿ ಒಳಗ ಇಕಾಮತ್ ಕೊಟ್ಟಾರ, ಇನ್ನೊಂದು ಕಿವಿ ಒಳಗೆ ಇಕಾಮತ್ ಕೊಟ್ಟಾರ. ಹೌದು. ಮೊಟ್ಟ ಮೊದಲನೇದಾಗಿ ನೋಡಿರ್ತಕ್ಕಂಥ ಅವರು ಮುತ್ತೆ ಆಗಿರ್ತಕ್ಕಂಥ ನಬಿ ಸಾಬ್ ಶರಣರು ಪ್ರವಾದಿ ಪೈಗಂಬರ ಹತ್ತಾರ ಅವರಿಗೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆದು ಉತ್ತರ ಕರೆಕ್ಟ್ ಆದಂದ್ರೆ ಕರೆಕ್ಟ್ ಅದ ಅನ್ನೋದು, ಕರೆಕ್ಟ್ ಇಲ್ಲ ಅಂದ್ರೆ ಇಲ್ಲ ತಿಳೋದು. ಇದಕ್ಕೆ ಏನದ ಉತ್ತರ ಹೇಳೋದು. ಮತ್ತೆ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಿದ, ಏನು ಇಸ್ಲಾಂ ಧರ್ಮದೊಳಗ ಎಷ್ಟು ಸ್ತಂಭಗಳು, ಆಧಾರ ಸ್ತಂಭಗಳದಾವು, ಅವು ಯಾವ್ಯಾವ ಅದಾವತ್ತು ಕೇಳಿದ. ಸಾಹೇಬ್ರ, ಪಂಚತತ್ವನೇ ಬೇರೆ, ಆಧಾರ ಸ್ತಂಭಗಳೇ ಬೇರೆ. ನಾನು ನಿಮ್ಗೆ ಪಂಚತತ್ವಗಳು ಕೇಳಿಲ್ರಿ, ಕೇಳಿಲ್ರಿ, ಆಧಾರ ಸ್ತಂಭಗಳು ಕೇಳಿದ. ಮತ್ತು ಹಿಂದೊಂದು ನನಗೇನು ಶಿಸ್ತು ಕೇಳಿಸಿತ್ಲ, ನಾ ಹೇಳವಿದ್ದ ಅನ್ನೋ ಮಾತಾಗಬಾರ್ದು. ಮುಂದಿನ ಸಂಧಿಗೆ ಆಧಾರ ಸ್ತಂಭಗಳು ಯಾವ ಅನ್ನೋದು ಹೇಳಬೇಕು. ಹೇಳ್ತಾರೆ ಶಾಣ್ಯರು ಹೇಳ್ತಿರ್ತಂಥ ಒಂದು ಆತ್ಮವಿಶ್ವಾಸದ ಮೇರೆಗೆ ಅದಕ್ಕೆ ನಿಮಗೊಂದು ವಿನಂತಿ ಅದ ನೋಡ್ರಿ. ಜಗತ್ತದೊಳಗೆ ಈ ಸತ್ಯ ಸಂಘದೊಳಗೆ ನೀವು ಇಟ್ಟ ಕಾಲ ಕಳೆದಿರಿ ಅಂದ್ರೆ ಇಲ್ಲಿ ನಿಮಗೆ ಬಾಯಿಲಿ ಅಪಶಬ್ದ ಬರಬಾರ್ದು. ಇನ್ನು ನಾವೊಂದು ಸಣ್ಣ ಹುಡುಗದ, ನೀವೊಂದು ಯಾಣ್ರಿ ಅಂದಿರ ಅನ್ನೋಟಿಗೆ ನಾವೊಂದು ಯಾಣ್ರಿ ಅಂದ್ರೆ ಅದು ಇಲಿ ಹೊಡೆಟಿಗೆ ಗಣಪತಿ ಪೇಟ ಹತ್ತಾರಲ್ರಿ, ಮನಗಡ ಹತ್ತದ್ರಿ ಪೇಟ. ಹಂಗಾಗಬಾರ್ದು ಸಾಹೇಬ್ರ. ಅದಕ್ಕೆ ಶರಣರು ಸಂತರು ವಾಣಿ ಮಾಡಿ ಹೇಳ್ಯಾರ, ಏನು मिली जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए. हौदो मिली थी जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए. अरे बंदे क्या करोगे इतना कमाकर? ना कफन में जेब है ना कब्र में अलमार है. ए मौत का फरिश्ता है, ए मौत का फरिश्ता है, ये रिश्वत नहीं ले पाएगा ಅಂತ ಹೇಳಿ ಮಹಾತ್ಮರೇ ಹೇಳ್ತಾರ. ಹೌದು ಹೇಳ್ಯಾರಲ್ರಿ. ಶ್ರೇಷ್ಠವಾದ 23,99,999 ಜೀವರಾಶಿಗಳು ತಿರುಗಿ ಬಂದಿರತಕ್ಕಂತ ಇದು ಮಾನವ ಜನ್ಮದಪ್ಪ. ಇದು ಕೊನೆ ಜನ್ಮದ, ಇದು ಪರೋಪಕಾರಕ್ಕಾಗಿ ಹುಟ್ಟಿ ಬಂದು ಜನ್ಮದ. ನಾವು ನೀವು ಏನು ಮಾಡ್ಲತ್ತಿದೆವು? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮಕ್ಕಳು ಮರಿ ಖಾಂದಾನ ಕುತ್ತು ತಿನ್ನಟ್ಟು ಗಳಿಸಿಡ್ಲಾತಿದೆವು. ಶರಣರು ಸಂತರು ಈ ರೊಕ್ಕಿಗೆ ಕಾಗದಂದಾರ, ಈ ರೊಕ್ಕಿಗೆ ಕಾಗದಂದಾರ ಹೇಳ್ತಾರವರು. ಹೇ ಮನುಷ್ಯನೇ, ಎತ್ತು ಗಳಿಸಿಟ್ಟು ಯಾನ ಮಾಡಿಯೋ? ಹೋಗುವ ಮುಂದ ನಿನಗೆ ಕಿಶ ಇರುವುದಿಲ್ಲ, ಒಯ್ದಿಟ್ಟಿನಂದ್ರೆ ಗೋರಿ ಒಳಗೆ ಕಪಾಟ್ ಇರುವುದಿಲ್ಲ. ಹೋಗುವ ಮುಂದ ನಿನಗೆ ಕಿಶ ಇರುವುದಿಲ್ಲ, ಒಯ್ದಿಟ್ಟಿನಂದ್ರೆ ಗೋರಿ ಒಳಗೆ ಕಪಾಟು ಇರುವುದಿಲ್ಲ. ಏ ಮೌತಕ ಫರಿಸ್ತಾಯೇ, ಇದು ಹುಟ್ಟು ಸಾಯು ಜನ್ಮದ ಪಂಚಮಹಾಭೂತಗಳಿಂದ ತಯಾರಾದಂಥ ಈ ಶರೀರ, ಮಣ್ಣಿನಿಂದ ಹುಟ್ಟಿರ್ತಕ್ಕಂಥ ಶರೀರ, ಇದು ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗೋದದ. ಹೌದಪ್ಪ ಹೌದು. ನಾ ಭಾಳ ಗಳಿಸಿದ, ನಾ ಊರು ಗೌಡ ಮಗ ಅದ, ನಾ ಊರು ಪಟೇಲ್ ಮಗ ಅದ ತೇಳಿ ಯಮರಾಜನ ಮುಂದೆ ಶಿಫಾರಸ್ಸು ಮಾಡಿದ್ರೆ ನೀ ಅಲ್ಲ ನಿಮ್ಮಪ್ಪ ಬಂದ್ರು ಅವ ಬಿಡುವುದಿಲ್ಲ ಅಂತ ಹೇಳ್ತಾರೆ ಆತ್ಮೀಯ ಬಂಧುಗಳು. ಹಿಂಗಾದ್ರೆ ಆತ್ಮೀಯ, ಅದಕ್ಕೆ ಸಾಹೇಬರ ಇದು ಭಾಳ ವರ್ಷದ ಸೇವಾ ಮಾಡಿ ಮತ್ತು ಇದು ತೆಲಾಂದ ತೆಗೆದೋಗಿರಿ. ಎಷ್ಟು ವರ್ಷ ಸೇವಾ ಮಾಡಿ ಅನ್ನೋಕ್ಕಿಂತಲೂ ಎಷ್ಟು ವರ್ಷ ಸೇವಾದೊಳಗೆ ಎಷ್ಟು ಒಳ್ಳೆಯ ಜ್ಞಾನ ತೊಗೊಂಡ್ರಿ ಅನ್ನೋದು ಮಹತ್ವದ.
ಯಾಕಂದ್ರ ಅದೇನೋ ಅತ್ತಾರಲ್ಲ, ಬಾಯಿ ಒಳಗೆ ಚಂದ್ರಾಮನ ಪ್ರತಿಬಿಂಬ ಬಿದ್ದಿರ್ತದ, ನೀವೆಲ್ಲರೂ ನೋಡಿರ್ತೀರಿ. ಬಾಯಿ ಒಳಗೆ ಚಂದ್ರಾಮನ ಪ್ರತಿಬಿಂಬ ಬೀಳಾನಿ, ಬಾಯಿ ತಿಳ್ಕೊಂಡದ ಚಂದ್ರ ನನ್ನಲ್ಲೇ ಆದತ್ತೇಳಿ. ಏನು ಬಾಯಿ ತಿಳ್ಕೊಂಡದ ಚಂದ್ರ ನನ್ನಲ್ಲಿ ಆದತ್ತ. ಇದು ಬಾಯಿದ ಹುಚ್ಚುತನ. ಮತ್ತು ಈ ಸಣ್ಣ ಹುಡುಗನ ಮುಂದೆ ಇದ್ಯಾನು ನಾ ಭಾಳ ವರ್ಷದ ಶಾಣ್ಯ ಮನುಷ್ಯ ಅದನ್ನತ್ತ ನೀವ್ಯಾ ಅಂತ ತಿಳ್ಕೊಂಡ್ರಿ. ಇದು ನಿಮ್ಮ ಹುಚ್ಚುತನ, ಇದು ನಿಮ್ಮ ಹುಚ್ಚುತನ. ಇದು ಬಿಡ್ರಿ. ನಿಮಗೆಲ್ಲರಿಗೆ ಇಲ್ಲಿವರೆಗೆ ಭಾಳ ಚಂದ ಕೂತಿ ಕೇಳಿರ ನಾನು ನಿಮಗೆ ನೋಡಿ ನನಗೆ ಆನಂದ ಆಗ್ತದ. ನಿಮಗೆ ಒಂದೇ ಒಂದು ಶರಣರು ಮುಂಜಾನೆ ಹಿಡಿದು ಹೇಳತ್ತದ, ಉರುಸು ಯಾಕೆ ಮಾಡಬೇಕು ಜಗತ್ತದೊಳಗೆ ಅವರು ಶರಣರು ಕೀರ್ತಿ ಎಂಥದ್ದು ಮಾಡ್ಯಾರ. ಒಂದೇ ಒಂದು ಮಾತು ಹೇಳಿ 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ಮುಂದೆ ಅವರು ಯಾವ ರೀತಿ ಬರ್ತಾರ ಆ ರೀತಿಗೆ ತಕ್ಕ ವಿಷಯ ವಿಂಗಡಣೆ ನಾ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡು ಏನಪ್ಪ ಅಂದ್ರೆ, ಇಬ್ರಾಹಿಮ ಖಲೀಲಿ ಅವರು ಕಾಬಾ ಕಟ್ತಿದ್ರು. ಏನು ಕಾಬಾ ಕಟ್ತಿದ್ರು. ಕಾಬಾ ಕಟ್ತಿರ್ತಕ್ಕಂಥ ಸಮಯದೊಳಗೆ ಪ್ರತಿನಿತ್ಯ ಎಟ್ಟು ಕಟ್ತಿದ್ರು ಚಂತಾನೆ ಸಂಜೆ ಮಾಡೋದು ಬೀಳ್ತಿತ್ತು. ಬೆಳಿತಿದ್ರು. ಒಂದು ದಿವಸ ನೋಡಿದ್ರು, 2 ದಿವಸ ನೋಡಿದ್ರು, ಹಿಂಗೆ ಎಷ್ಟೋ ದಿವಸ ಕಟ್ಲಾತ್ರು, ಬರೇ ಬೀಳಾತು. ಇನ್ನು ಹೆಂಗೆ ಚಿಂತೆ, ಇನ್ನು ಹೆಂಗೆ ಮಾಡೋದು? ಕಾಬಾ ನಿಂದಿರಿಸಬೇಕಾಗ್ಯದ, ಕಾಬಾ ಕಟ್ಟು ಸಂಕಲ್ಪ ಮನದಾಗದ. ಏನಾರು ಮಾಡಿದು ಕಟ್ಟಬೇಕನ್ನೋ ವಿಚಾರದೊಳಗೆ ಕೂತಿರು ಭಗವಂತನ ಆಕಾಶವಾಣಿ ಆಯಿತು. ಜಗತ್ತಿನೊಳಗೆ ಕಾಬಾ ನಿಂದಿರಬೇಕಾದ್ರೆ, ತೀರ್ಥ ಕ್ಷೇತ್ರ ಆಗಬೇಕಾದ್ರೆ ಇಲ್ಲೊಂದು ಬಲಿ ಕೊಡ್ಬೇಕಾಗ್ತದ. ಆ ಬಲಿ ಜರ್ತಕ್ಕೆ ನೀವು ಕೊಟ್ರಂದ್ರೆ ಅದು ತೀರ್ಥ ಕ್ಷೇತ್ರ ಆಗಿ ಕಾಬಾ ಆಗಿ ನಿಂದಿರ್ತದಂದ್ರು. ಅವಾಗ ಏನು ಮಾಡಿದ್ರು? ಬಲಿ ಕೊಡ್ಲಾಕ ನಾನಾ ಥರದ ಪ್ರಾಣಿಗಳು ಕೊಟ್ಟರು. ಪ್ರಾಣಿಗಳ ಬಲಿ ಕೊಟ್ಟು ಮತ್ತೆ ಕಾಬಾ ಕಟ್ಲಾತ್ರು. ಇಬ್ರಾಹಿಂ ಖಲೀಲಿ ಅವರು ಸಣ್ಣ ಮಗ ಇಸ್ಮಾಯಿಲ್ ಕೈಯಾಗಿರ್ತಿದ್ದ ಕಲ್ಲು ಕೊಡ್ಲಾಕ ಕಾಬಾ ಕಟ್ಲಾತ್ರು. ಮತ್ತೆ ಎಟ್ಟು ಕಟ್ತರು ಅಟ್ಟು ಬೀಳತ್ತೆ, ಮತ್ತೆ ಎಟ್ಟು ಕಟ್ತರು ಅಟ್ಟು ಬೀಳತ್ತೆ. ಇಬ್ರಾಹಿಂ ಖಲೀಲಿ ಅವರಿಗೆ ಚಿಂತೆ ಎತ್ತು. ಭಗವಂತನ ಆಕಾಶವಾಣಿ ಆಗ್ಯದ, ಬಲಿದಾನ ಕೊಡ್ಬೇಕಾಗ್ಯದ. ಕೊಟ್ಟರು ಕಾಬಾ ನಿಂದ್ರಲ್ದು. ಏನಾಗ್ಯದ, ಏನು ವಿಚಾರ, ಏನು ತೆಪ್ಪದನ್ನು ವಿಚಾರದೊಳಗೆ ಕೂತಿದ. ಆವಾಗ ಮತ್ತೆ ಭಗವಂತ ಆಕಾಶವಾಣಿ ಮಾಡ್ದ, ಹೇ ಇಬ್ರಾಹಿಮ ಖಲೀಲಿ, ನಿನಗೆ ಯಾವ ಪ್ರಾಣಿ ಬಲಿ ಕೊಡು ಅಂದಿಲ್ಲ, ಯಾವ ಪಕ್ಷಿ ಬಲಿ ಕೊಡು ಅಂದಿಲ್ಲ. ಎಲ್ಲದಕ್ಕಿಂತ ಎದುರ ಮ್ಯಾಗ ನಿನ್ನ ಮಾಯ ಹೆಚ್ಚದ. ಹೌದು. ಎಲ್ಲದಕ್ಕಿಂತ ಎದುರ ಮ್ಯಾಗ ನಿನ್ನ ಪ್ರೀತಿ ಹೆಚ್ಚದ ಇರ್ತಿರ್ತಕ್ಕಂಥ ನಿನ್ನ ಸಣ್ಣ ಮಗ ಇಸ್ಮಾಯಿಲ್ಗೆ ಬಲಿ ಕೊಡು ಅಂದ್ರೆ ಕಾಬಾ ನಿಂದಿರ್ತದಂದ್ರೆ ನೋಡ್ರಿ ಪುಣ್ಯಾತ್ಮರಿ ಜಗತ್ತದೊಳಗೆ. ಅವಾಗ ಸಣ್ಣ ಮಗ ಇಸ್ಮಾಯಿಲ್ಗೆ ಬಲಿ ಕೊಡ್ಬೇಕತ್ತಿರು ತಾಯಿದಿಂದ ಕರ್ಕೊಂಡು ಬರ್ತಿದ್ರು. ತಾಯಿದಿಂದ ಸಣ್ಣ ಮಗ ಇಸ್ಮಾಯಿಲ್ಗೆ ಕರ್ತಾರ. ಭಗವಂತನ ಆಕಾಶವಾಣಿ ತೀರ್ಥ ಕ್ಷೇತ್ರ ಮಾಡೋ ಸಲುವಾಗಿ ಮಕ್ಕಳು ಬಲಿ ಕೊಡುತ್ತಾರೆ. ನೋಡ್ರಿ, ಇದು ಎಂಥ ಸತ್ತು ಪರೀಕ್ಷಾ. ಯಾಕಂದ್ರೆ ಮಹಾತ್ಮರು ಹೇಳ್ತಾರೆ, ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖದೃಷ್ಟಂ ಅಂತೇಳಿ ಹೇಳ್ತಾರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಏನೋ ಒಂದು ಅಡೆತಡೆ ಸಲುವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತದ. ದಯವಿಟ್ಟು ತಾವೆಲ್ಲರೂ ಸಹಕಾರ ನೀಡಬೇಕಂತೇಳಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಅಂತ ಹೇಳಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ.